ಗುರುಗಳೇ ಗುರುಗಳೇ, ಏನು ತಂದೆ ನಿಮ್ಮ ಮಹಿಮೆ? ನಿಮ್ಮನ್ನು ಎತ್ತಿ ಆಡಿಸಿದ ನಮ್ಮ ಬದುಕು ಸಾರ್ಥಕವಾಯಿತು ತಂದೆ. ನೀವು ಸಾಮಾನ್ಯರಲ್ಲ ಗುರುಗಳೇ, ಮಹಾಪುರುಷರು, ದೈವಾಂಶ ಸಂಭೂತರು. ಇದರಲ್ಲಿ ನಮ್ಮದೇನು ಪಾತ್ರವಿಲ್ಲ ಆಚಾರ್ಯರೇ. ಸಜ್ಜನರಾದ ನೀವು ಮಾಡಿದ ಪುಣ್ಯದ ಫಲ, ಆ ಶ್ರೀಹರಿಯ ಕೃಪೆ. ನೀವು ನಂಬಿದ ದೇವರು ನಿಮ್ಮನ್ನ ಕಾಪಾಡ್ದ ಅಷ್ಟೆ. ತಾಯಿ ಕೃಪೆ ತೋರಿದ್ದಾಳೆ, ನಿಮಗಿನ್ನು ತೊಂದರೆ ಕೊಡೋದಿಲ್ಲ. ನೆಮ್ಮದಿಯಾಗಿ ಹರಿನಾಮ ಸ್ಮರಣೆ ಮಾಡಿಕೊಂಡಿರಿ. ಗುರುಗಳು ಕ್ಷಮಿಸಬೇಕು. ನನ್ನ ಹೆಸರು ಬಟ್ಟಯ್ಯ ಅಂತ. ಈ ಹಸುನ ಕೊಂಡ್ಕೊಳ್ಳೋಕ್ಕೆ ಮಾತುಕತೆ ಆಗಿತ್ತು. 12 ಒಪ್ಕೊಂಡಿದ್ರು. ವರಹಗಳನ್ನ ತಂದಿದ್ದೀನಿ. ದಯಮಾಡಿ ಹಸುವನ್ನು ನನಗೆ ಕೊಡಿಸಬೇಕು. ಅಯ್ಯ, ನೀನೊಬ್ಬ ರೈತ, 108 ಜೀವರಾಶಿಗಳಿಗೆ ಅನ್ನ ನೀಡುವ ಅನ್ನದಾತ. ಇದು ಇವರ ಅನ್ನದ ಮೂಲ. ನೀಡುವ ಕೈಗಳಿಂದ ಕಿತ್ತುಕೊಳ್ಳುವುದು ಥರವೇ. ಈ ಗೋಮಾತೆ ಇವರ ಬಳಿಯೇ ಇರಲಿ. ಮಾತು ಕೊಟ್ಟಿರುವುದು ನಿಜವಾದರೂ ಅಸಹಾಯಕರಿಗೆ ಸಹಾಯ ಮಾಡುವುದು ನಿಜ ಧರ್ಮ. ಅಪ್ಪಣೆ ಗುರುಗಳೇ. ತಮ್ಮ ಮಾತು ಮೀರಲು ನಾನೆಷ್ಟರವನು. ದಯಮಾಡಿ ನನಗೆ ಆಶೀರ್ವಾದ ಮಾಡಿ. ಮೂಲರಾಮ, ನಿನ್ನ ವಂಶವನ್ನ ಸುಭಿಕ್ಷವಾಗಿಡ್ಲಿ. ಧನ್ಯನಾದೆ ಗುರುವೇವ, ಧನ್ಯನಾದೆ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ಸಾರ್ವಭೌಮರಿಗೆ ಜಯವಾಗಲಿ. ಆಹಾ, ಭಕ್ತರ ಕಣ್ಣೀರು ಒರೆಸುವ ಕರುಣಾಮಯನ ಆಗಮನವಾಯಿತು. ಭವಿಗಳಿಗೆ ಭರವಸೆಯ ಬೆಳಕೊಂದು ಸಿಕ್ಕಿತು. ಲೋಕದ ದುಃಖವೆಲ್ಲ ಕ್ಷೀಣಿಸುವ ಕಾಲ ಸನ್ನಿಹಿತವಾಯಿತು. ರಾಘವೇಂದ್ರ ತೀರ್ಥರೆಂಬ ಅನಾಥ ಬಂಧುವಿನ ಆಗಮನವಾಯಿತು. ಅವರನ್ನು ಶಿಷ್ಯರನ್ನಾಗಿ ಪಡೆದ ನಮ್ಮ ಜನ್ಮ ಸಾರ್ಥಕವಾಯಿತು. ಗುರುಗಳೇ, ತಮ್ಮ ಕೃಪೆಯಿಂದ ನಮ್ಮ ಗೌರಿ ಮತ್ತೆ ಹಾಲು ಕರೆಯುವಂತೆ ಆದಳು. ಅದರಿಂದ ನಮ್ಮ ಬದುಕಿಗೆ ಒಂದು ಆಸರೆ ಆಯಿತು. ಆದರೆ ನನ್ನದೊಂದು ಸಂದೇಹ. ಹೇಳಿ. ಅಷ್ಟು ಚೆನ್ನಾಗಿ ಹಾಲು ಕೊಡ್ತಿದ್ದ ಆ ತಾಯಿ ಇದ್ದಕ್ಕಿದ್ದಂತೆ ಹಾಲು ಕರೆಯುವುದನ್ನು ನಿಲ್ಲಿಸಿದ್ದಾದರೂ ಯಾಕೆ ಅಂತ ನನಗೆ ಅರ್ಥವಾಗ್ತಿಲ್ಲ. ನಾವೆಂದಿನಂತೆ ಮೇವು ನೀರು ಆರೈಕೆ ಮಾಡ್ತಾನೆ ಇದ್ವಿ. ಆದ್ರೆ ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ಗೊತ್ತಾಗ್ತಾ ಇಲ್ಲ. ತಾಯಿ, ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ. ಈ ಹಿಂದೆ ನೀವು ತಿಳಿದೋ ತಿಳಿಯದೇನೋ ಏನೋ ತಪ್ಪು ಮಾಡಿರ್ಬೋದು. ಆ ತಪ್ಪಿಗೆ ಗೋಮಾತೆ ಕೊಟ್ಟಿರೋ ಶಿಕ್ಷೆನೂ ಇರಬಹುದು. ಹಾಗೇನು ಮಾಡಿದಂತೆ ನೆನಪಿಲ್ಲ ಗುರುಗಳೇ. ನಿಧಾನವಾಗಿ ಯೋಚನೆ ಮಾಡಿ ಆಚಾರ್ಯ.